ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ತಿರುಪತಿ ಬೆಟ್ಟದಲ್ಲಿ ಕಾಲ್ತುಳಿತಕ್ಕೆ 7ಕ್ಕೂ ಹೆಚ್ಚು ಮಂದಿ ಸಾವು. ವೈಕುಂಠ ಏಕಾದಶಿಯಂದೇ ತಿರುಪತಿ ತಿಮ್ಮಪ್ಪನ ನಾಡಲ್ಲಿ ಸೂತಕದ ಛಾಯೆ ಆವರಿಸಿದೆ. ಗೋವಿಂದನ 7 ಭಕ್ತರು ಕೊನೆಯುಸಿರೆಳೆದಿದ್ದಾರೆ. ಕಾಲ್ತುಳಿತಕ್ಕೆ ಅಸಲಿ ಕಾರಣ ಈಗ ಬಟಾಬಯಲಾಗಿದೆ. ಹಾಗಾದ್ರೆ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಇದೆಂತ ಅಪಚಾರ ನಡೀತು? ಅದೊಬ್ಬ ಮಹಿಳೆಯ ಕಾರಣದಿಂದಾಗಿ ಕಾಲ್ತುಳಿತಕ್ಕೆ 7 ಮಂದಿ ಸಾವಿಗೀಡಾಗಿದ್ರ? ವೈಕುಂಠ ಏಕಾದಶಿಗೂ ತಿಮ್ಮಪ್ಪನಿಗೂ ಏನು ಸಂಬಂಧ? ವೈಕುಂಠ ಏಕಾದಶಿ ಸೂತಕದ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ಕೊಡ್ತೀವಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಜೊತೆಗೆ ನೀವೇನಾದರೂ ತಿಮ್ಮಪ್ಪನ ಭಕ್ತರಾಗಿದ್ರೆ ಗೋವಿಂದ ಅಂತ ಕಮೆಂಟ್ ಮಾಡಿ. ಕಾಲ್ತುಳಿತಕ್ಕೆ ಕಾರಣ ಏನಾಗಿರಬಹುದು ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ದೇಶದ ಪ್ರಸಿದ್ಧ ದೇಗುಲಗಳಲ್ಲಿ ಒಂದಾಗಿರುವ ತಿರುಪತಿಯ ತಿರುಮಲ ವೆಂಕಟೇಶ್ವರ ಸ್ವಾಮಿ ದೇಗುಲದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ವೈಕುಂಠ ದ್ವಾರ ದರ್ಶನ ಟೋಕನ್ ವಿತರಣೆ ವೇಳೆ ಸಂಭವಿಸಿದ ಕಾಲ್ತುಳಿತದಲ್ಲಿ ಒಟ್ಟು 7 ಮಂದಿ ಸಾವಿಗೀಡಾಗಿದ್ದು 20ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಘಟನೆ ಬಗ್ಗೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಪ್ರಧಾನಿ ಮೋದಿ ಆಘಾತ ವ್ಯಕ್ತಪಡಿಸಿದ್ದಾರೆ. ವೈಕುಂಠ ಏಕಾದಶಿಯ ಪ್ರಯುಕ್ತ ವಿಷ್ಣು ನಿವಾಸಂನಲ್ಲಿ ಶುಕ್ರವಾರದಿಂದ 10 ದಿನಗಳ ಕಾಲ ವೈಕುಂಠ ದ್ವಾರ ಸರ್ವ ದರ್ಶನಕ್ಕಾಗಿ ಟೋಕನ್ ವಿತರಣೆಯ ಸಂದರ್ಭದಲ್ಲಿ ಕಾಲ್ತುಳಿತ ಸಂಭವಿಸಿದೆ. ಭಾರೀ ಸಂಖ್ಯೆಯಲ್ಲಿ ಭಕ್ತರು ಟೋಕನ್ ಪಡೆಯುವುದಕ್ಕೆ ಪ್ರಯತ್ನ ಮಾಡಿದ ಪರಿಣಾಮ ನೂಕುನುಗ್ಗಲು ಉಂಟಾಗಿದೆಯಂತೆ. ಘಟನೆಯಲ್ಲಿ 20ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದು ಅವರನ್ನ ಚಿಕಿತ್ಸೆಗಾಗಿ ರುಯಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ಗುರುವಾರದಿಂದ ತಿರುಪತಿಯ 9 ಕೇಂದ್ರಗಳಲ್ಲಿ 94 ಕೌಂಟರ್ಗಳ ಮೂಲಕ ವೈಕುಂಠ ದರ್ಶನ ಟೋಕನ್ಗಳನ್ನು ವಿತರಣೆ ಮಾಡಲು ಟಿಟಿಡಿ ವ್ಯವಸ್ಥೆ ಮಾಡಿತ್ತು. ಆದರೆ ಬುಧವಾರ ಅಂದರೆ ಜನವರಿ 8ರ ಸಂಜೆ ಟೋಕನ್ಗಾಗಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ರು. ಇದೇ ವೇಳೆ ಭಕ್ತರೊಬ್ಬರು ಅಸ್ವಸ್ಥರಾಗಿದ್ರು. ಇವರನ್ನ ಆಸ್ಪತ್ರೆಗೂ ಕೂಡ ಕರೆದೊಯ್ದಿದ್ರು. ಇನ್ನು ಆ ಸಂದರ್ಭದಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಗೇಟ್ ಮೂಲಕ ಧಾವಿಸಿದ್ದಾರೆ. ಇದರಿಂದ ಘಟನೆ ನಡೆದಿದೆ ಅಂತ ವರದಿಯಾಗಿದೆ. ಕಾಲ್ತುಳಿತದಲ್ಲಿ ಗಾಯಗೊಂಡವರ ಸಂಖ್ಯೆ ಹೆಚ್ಚಾಗಬಹುದು ಅನ್ನೋ ನಿರೀಕ್ಷೆಗಿದೆ. ಹಾಗಾದ್ರೆ ತಿರುಪತಿ ಸನ್ನಿಧಿಯಲ್ಲಿ ಆಗಿದ್ದಾದ್ರೂ ಏನು ಅಂತ ನೋಡೋದಾದ್ರೆ, ಶುಕ್ರವಾರ ಜನವರಿ 10ರಿಂದ ವೈಕುಂಠ ಏಕಾದಶಿ ಇದೆ. 12ರವರೆಗೆ ವೈಕುಂಠ ದ್ವಾರ ದರ್ಶನಕ್ಕೆ ಟಿಟಿಡಿ ವ್ಯವಸ್ಥೆ ಮಾಡಿದೆ. 3 ದಿನಗಳಿಗಾಗಿ ಒಟ್ಟು 1.20 ಲಕ್ಷ ಟೋಕನ್ ವಿತರಣೆ ಮಾಡಲಾಗಿದೆ. ದಿನಕ್ಕೆ 40,000ದಂತೆ ಟೋಕನ್ ವಿತರಿಸಲು ಯೋಜನೆಯನ್ನ ರೂಪಿಸಿತ್ತು ಟಿಟಿಡಿ. ಬೆಳಗ್ಗೆ 5 ಗಂಟೆಗೆ ಶ್ರೀನಿವಾಸಂ, ಸತ್ಯನಾರಾಯಣಪುರಂ, ಭೈರಾಗಿ ಪಟ್ಟೇಡ ಸೇರಿದಂತೆ 9 ಕಡೆ 94 ಕೌಂಟರ್ಗಳ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಈ ಕೌಂಟರ್ಗಳಲ್ಲಿ ವೈಕುಂಠ ದ್ವಾರ ದರ್ಶನ ಟಿಕೆಟ್, ಟೋಕನ್ಗಳಿಗಾಗಿ ಸಂಜೆಗೆ ಜಮಾಯಿಸಿದ್ರು ಭಕ್ತರು. ಈ ವೇಳೆ ಟೋಕನ್ ಕೌಂಟರ್ ಸಿಬ್ಬಂದಿಯಿಬ್ಬರು ಅಸ್ವಸ್ಥರಾಗಿದ್ರು. ಸಿಬ್ಬಂದಿಯನ್ನ ಹೊರಗೆ ಕರೆದುಕೊಂಡು ಹೋಗುವ ಗೇಟ್ ಅನ್ನ ಓಪನ್ ಮಾಡ್ತಾರೆ. ಗೇಟ್ ಓಪನ್ ಆಗ್ತಾ ಇದ್ದಂತೆ ಗೇಟ್ನತ್ತ ನುಗ್ಗಲು ಭಕ್ತರು ಯತ್ನಿಸಿದ್ರು. ಆ ಸಂದರ್ಭದಲ್ಲಿ ಕಾಲ್ತುಳಿತ ಸಂಭವಿಸಿದೆ. ಆ ಒಂದು ಕಾಲ್ತುಳಿತದಲ್ಲಿ 7 ಜನರು ಪ್ರಾಣಪಕ್ಷಿ ಹಾರಿ ಹೋಗಿದೆ ಅಂತ ಟಿಟಿಡಿ ಹೇಳಿದೆ. ಇನ್ನು ಈ ಘಟನೆ ಸಂಬಂಧಿಸಿ ಟಿಟಿಡಿ ಆಡಳಿತ ಮಂಡಳಿಯ ಅಧ್ಯಕ್ಷ ಬಿಆರ್ ನಾಯ್ಡು ಅವರು ತುರ್ತು ಸಭೆಯನ್ನ ನಡೆಸಿದ್ದಾರೆ. ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಇವತ್ತು ತಿರುಪತಿಗೆ ಭೇಟಿ ನೀಡಿದ್ದಾರೆ. ಘಟನಾ ಸ್ಥಳಕ್ಕೆ ತೆರಳಿ ಪರಿಶೀಲಿಸಿ ಬಳಿಕ ಆಸ್ಪತ್ರೆಗೆ ತೆರಳಿ ಗಾಯಾಳುಗಳನ್ನ ವಿಚಾರಿಸಲಿದ್ದಾರೆ. ಹಾಗಾದ್ರೆ ವೈಕುಂಠ ಏಕಾದಶಿಯಂದೇ ಯಾಕೆ ತಿರುಪತಿ ತಿಮ್ಮಪ್ಪನ ದರ್ಶನವನ್ನ ಪಡಿತಾರೆ ಭಕ್ತರು? ಇದರ ಹಿಂದೆ ಒಂದು ಕಾರಣ ಇದೆ, ಅದನ್ನ ಹೇಳ್ತೀವಿ ನೋಡಿ. ವೈಕುಂಠ ಏಕಾದಶಿ ಸನಾತನ ಧರ್ಮದವರು ಶ್ರದ್ಧಾ ಭಕ್ತಿಯಿಂದ ವಿಷ್ಣುವನ್ನ ಪೂಜಿಸುವ ಮಹತ್ವದ ದಿನವಾಗಿದೆ. ಏಕಾದಶಿ ಅಂದ್ರೆ 11 ಎಂಬ ಅರ್ಥ ಇದೆ. ಒಂದು ತಿಂಗಳಲ್ಲಿ 2 ಏಕಾದಶಿಗಳು ಬರುತ್ತವೆ. ಈ ದಿನದಂದು ಉಪವಾಸವಿದ್ದು ವ್ರತಾಚರಣೆ ಮಾಡುವ ಸಂಪ್ರದಾಯ ಇದೆ. ಇನ್ನು ಕೆಲವರು ಏಕಾದಶಿಯ ದಿನದಂದು ಮೌನ ವ್ರತವನ್ನು ಕೂಡ ಮಾಡುತ್ತಾರೆ. ಪ್ರತಿ ಏಕಾದಶಿಗಿಂತಲೂ ವೈಕುಂಠ ಏಕಾದಶಿ ವಿಶೇಷವಾದದ್ದು. ಪುಷ್ಯ ಮಾಸ ಶುಕ್ಲ ಪಕ್ಷದಂದು ಬರುವ ಏಕಾದಶಿ ಅತ್ಯಂತ ವಿಶೇಷವಾದದ್ದು. ಈ ದಿನದಂದು ವೈಕುಂಠ ಅಂದ್ರೆ ವಿಷ್ಣು ಲೋಕ, ಸ್ವರ್ಗದ ಬಾಗಿಲು ತೆರೆದಿರುವ ದಿನ ಅನ್ನೋ ಪ್ರತೀತಿ ಇರೋದ್ರಿಂದ ಅಂದು ವಿಷ್ಣು ವೆಂಕಟೇಶ್ವರ ದೇವಾಲಯ ದರ್ಶನ ಅತ್ಯಂತ ಮಹತ್ವ ಪಡೆದುಕೊಂಡಿದೆ. ಈ ದಿನ ವಿಷ್ಣು ದೇವಾಲಯದಲ್ಲಿ ದರ್ಶನ ಪಡೆದ್ರೆ ಸ್ವರ್ಗ ಪ್ರಾಪ್ತಿಯಾಗತ್ತೆ ಅನ್ನೋ ನಂಬಿಕೆಯಿದೆ. ವೈಕುಂಠ ಅನ್ನೋ ಪದದ ಅರ್ಥ ಏನು ಅಂತಂದ್ರೆ, ಕುಂಠ ಅಂದ್ರೆ ಅಸಾಮರ್ಥ್ಯ, ವಿಕುಂಠ ಎಂದ್ರೆ ಬದುಕಿನ ನಡೆಯಲ್ಲಿ ಎಂದೂ ಜಾರದವರು ಅಂದ್ರೆ ಸಾಕ್ಷಾತ್ಕಾರವಾಗಿ ಮುಕ್ತಿ ಪಡೆಯುವುದು ಅಂತರ್ಥ. ಬದುಕಿನಲ್ಲಿ ಎದುರಾಗುವ ಅಸಾಮರ್ಥ್ಯಗಳನ್ನ ಹೋಗಲಾಡಿಸುವವನು ಅನ್ನೋ ಹೆಸರು ಇವರಿಗೆ ಇದೆ.
ಶರೀರ ಮಾಧ್ಯಂ ಖಲು ಧರ್ಮಸಾಧ್ಯಂ ಎಂಬ ಮಾತಿನಂತೆ ಯಾವುದೇ ಒಳ್ಳೆಯ ಧಾರ್ಮಿಕ ಕೆಲಸಗಳನ್ನ ಮಾಡಬೇಕಾದ್ರೂ ಅದಕ್ಕೆ ದೇಹ ಸದೃಢವಾಗಿರುವುದು ಅಗತ್ಯ. ಏಕಾದಶಿ ವ್ರತ ಮಾಡುವುದರಿಂದ ದೇಹದ ಮತ್ತು ಮನಸ್ಸಿನ ಸ್ವಾಸ್ಥ್ಯ ಕಾಪಾಡಿಕೊಳ್ಳುವ ಮೂಲಕ ಜೀವನದಲ್ಲಿ ಎದುರಾಗುವ ಅಸಾಮರ್ಥ್ಯಗಳನ್ನ ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಬಹುದು. ಈ ಮೂಲಕ ಪರಮಾತ್ಮನನ್ನ ಸೇರಬಹುದು ಅನ್ನೋದು ವೈಕುಂಠ ಏಕಾದಶಿ ವ್ರತದ ಆಚರಣೆಯ ಗೂಢಾರ್ಥವಾಗಿದೆ. ಕಲಿಯುಗದ ಪ್ರತ್ಯಕ್ಷ ದೈವ, ಏಳು ಬೆಟ್ಟದ ಒಡೆಯ ತಿರುಮಲದ ಶ್ರೀ ವೆಂಕಟೇಶ್ವರ ಎನ್ನುತ್ತಾ ಭಕ್ತರು ಆ ವೆಂಕಟೇಶ್ವರ ಸ್ವಾಮಿಯನ್ನ ಕರೆಯುತ್ತಾರೆ. ಆ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನ ಕೋರಿ ದೇಶದ ಮೂಲೆ ಮೂಲೆಯಿಂದಲೇ ಅಲ್ಲದೆ ವಿದೇಶಗಳಿಂದಲೂ ಕೂಡ ಭೇಟಿ ನೀಡುತ್ತಾರೆ. ಶ್ರೀನಿವಾಸನ ಅತ್ಯದ್ಭುತವಾದ ಆ ರೂಪವನ್ನ ನೋಡೋದಕ್ಕೆ ಎರಡು ಕಣ್ಣುಗಳು ಕೂಡ ಸಾಲುತ್ತಿಲ್ಲ. ಆ ಮಹಾವಿಷ್ಣುವಿನ ಅವತಾರವಾದ ಶ್ರೀನಿವಾಸನು ಕಲಿಯುಗದ ಪ್ರತ್ಯಕ್ಷ ದೈವವಾಗಿ ತಿರುಮಲದಲ್ಲಿ ನೆಲೆಸಿದ್ದಾನೆ. ತಿರುಮಲದಲ್ಲಿ ನೆಲೆಸಿರುವ ಆ ಸ್ವಾಮಿಯು ಭಕ್ತರ ಕೋರಿಕೆಗಳನ್ನು ನೆರವೇರಿಸುತ್ತಿದ್ದಾನೆ. ದಿನನಿತ್ಯ ಸ್ವಾಮಿಯ ದರ್ಶನ ಕೋರಿ ಲಕ್ಷಾಂತರ ಭಕ್ತರು ಭೇಟಿ ನೀಡುತ್ತಿದ್ದಾರೆ. ಈ ಸ್ವಾಮಿಯು ತಿರುಮಲ ಬೆಟ್ಟದಲ್ಲಿ ನೆಲೆಸಿ ಕೆಲವು ಸಾವಿರ ವರ್ಷಗಳೇ ಆದವು ಅಂತ ನಮ್ಮ ಪುರಾಣಗಳ ಪ್ರಕಾರ ತಿಳಿದು ಬರುತ್ತೆ. ತಿರುಮಲದಲ್ಲಿ ಮುಖ್ಯವಾಗಿ ಒಂದು ವೈಕುಂಠ ಗುಹೆ ಇದೆ ಎಂದು ಅಲ್ಲಿನ ಕೆಲವು ಪಂಡಿತರು ಹೇಳುತ್ತಾರೆ. ಹಾಗಾದ್ರೆ ಆ ವೈಕುಂಠ ಗುಹೆ ಎಲ್ಲಿದೆ, ಅದರ ಮಹತ್ವವೇನು ಅನ್ನೋದನ್ನೇ ಹೇಳ್ತೀವಿ ನೋಡಿ. ಪುರಾಣಗಳು ಹೇಳುವ ಪ್ರಕಾರ ಶ್ರೀ ವೆಂಕಟೇಶ್ವರ ಸ್ವಾಮಿಯು ತಿರುಮಲದಲ್ಲಿ ನೆಲೆಸಿ ಸಾವಿರಾರು ವರ್ಷಗಳೇ ಕಳೆದಿವೆ. ಅನೇಕ ಮಂದಿ ತಿರುಮಲಕ್ಕೆ ಶ್ರೀನಿವಾಸನು ಕಲಿಯುಗದಲ್ಲಿ ಬಂದು ನೆಲೆಸಿದನು ಅಂತ ಹೇಳುತ್ತಾರೆ. ಆದರೆ ವಿಷ್ಣು ಪುರಾಣದ ಪ್ರಕಾರ ಸ್ವಾಮಿಯು ಈ ತಿರುಮಲ ಬೆಟ್ಟದ ಮೇಲೆ ಎಷ್ಟೋ ಯುಗ ಯುಗಗಳಿಗಿಂತ ಹಿಂದೆಯೇ ಬಂದು ಹೋಗಿದ್ದಾರೆ ಅಂತ ಪೀಠಾದಿಗಳು ಹೇಳುತ್ತಿದ್ದಾರೆ. ವೆಂಕಟೇಶ್ವರ ಸ್ವಾಮಿಯು ಕಲಿಯುಗಕ್ಕಿಂತ ಮುಂಚೆಯೇ ಯಾಕೆ ಬಂದಿದ್ರು ಅನ್ನೋ ವಿಷಯಕ್ಕೆ ಉತ್ತರ ಇಲ್ಲಿದೆ. ತಿರುಪತಿ ಬೆಟ್ಟ ಅಪಾರವಾದ ಪ್ರಾಕೃತಿಕ ಸೌಂದರ್ಯದಿಂದ ಕಂಗೊಳಿಸುತ್ತೆ. ಈ ಶ್ರೀ ವೆಂಕಟೇಶ್ವರ ಸ್ವಾಮಿ ನೆಲೆಸಿರುವ ತಿರುಮಲ ಬೆಟ್ಟದಲ್ಲಿ ಆ ಸ್ವಾಮಿಯ ದೇವಾಲಯದ ಜೊತೆ ಎಷ್ಟೋ ದೇವಾಲಯಗಳು, ಬೆಟ್ಟಗಳು, ಗುಹೆಗಳು ಇರುವ ಹಾಗೆ ತಿರುಮಲದ ಸ್ಥಳ ಪುರಾಣವೂ ಹೇಳುತ್ತೆ. ಆದರೆ ಅವುಗಳಲ್ಲಿ ಕೆಲವನ್ನ ಮಾತ್ರವೇ ನಾವು ನೋಡುತ್ತೇವೆ. ಇನ್ನೂ ಅನೇಕ ಪ್ರದೇಶಗಳು, ನರಮಾನವರು ಹೋಗಲಾರದ ಬೆಟ್ಟಗಳು, ದೈವ ಶಕ್ತಿಗಳು ಆ ಬೆಟ್ಟದಲ್ಲಿ ಇವೆ ಅಂತ ಸಾಕ್ಷಾತ್ ಅಲ್ಲಿನ ಮಠಾಧಿಪತಿಗಳು ಕೂಡ ಹೇಳ್ತಾರೆ. ಅಂತಹ ಪ್ರದೇಶದಲ್ಲಿ ಒಂದು ವೈಕುಂಠ ಗುಹೆ ಇದೆ. ಈ ಗುಹೆಯ ಕುರಿತು ನಮ್ಮ ಪುರಾಣಗಳಲ್ಲಿ ಹೇಳಲಾಗಿದೆ. ಅಸಲಿಗೆ ಈ ವೈಕುಂಠ ಗುಹೆ ಅಂದ್ರೆ ಏನು, ಈ ವೈಕುಂಠ ಗುಹೆಗೆ ಹೆಸರು ಹೇಗೆ ಬಂತು ಅನ್ನೋ ಪ್ರಶ್ನೆಗೆ ಮೂಡುವುದು ಸಹಜ. ವೈಕುಂಠದಲ್ಲಿ ಆದಿಶೇಷನ ಮೇಲೆ ಮಲಗಿರುವ ಶ್ರೀ ಲಕ್ಷ್ಮೀ ಸಮೇತ ವಿಷ್ಣುಮೂರ್ತಿ ಈ ಸೃಷ್ಟಿ ಪ್ರಾರಂಭವಾದ ಮೊದಲ ಬಾರಿಗೆ ಒಮ್ಮೆ ಭೂಲೋಕದ ವಿಹಾರಕ್ಕೆ ಬಂದಿದ್ರಂತೆ. ಹಾಗೆ ಆಕಾಶದಲ್ಲಿ ತನ್ನ ಗರುಡ ವಾಹನದ ಮೇಲೆ ವಿಹಾರ ಮಾಡ್ತಾ ಇರುವ ಸಂದರ್ಭದಲ್ಲಿ ಸ್ವಲ್ಪ ದಣಿವಾಗಿ ವಿಶ್ರಾಂತಿ ಪಡೆಯುವುದಕ್ಕೆ ಭೂಮಿಯ ಮೇಲೆ ಇಳಿತಾರಂತೆ. ಹಾಗೆ ಆ ವಿಷ್ಣು ಸ್ವಾಮಿಯು ಕಾಲಿಟ್ಟ ಪ್ರದೇಶವು ಪ್ರಕೃತಿಯ ಸೊಬಗಿನಿಂದ ಕಂಗೊಳಿಸ್ತಾ ಇದ್ದ ವಾತಾವರಣವನ್ನ ಕಂಡು ಆಹ್ಲಾದಕರವಾಗಿದೆ ಅಂತ ಎನಿಸತ್ತಂತೆ. ಅಲ್ಲೇ ಸಮೀಪದಲ್ಲೇ ಇದ್ದ ಗುಹೆಯೊಳಗೆ ಹೋಗಿ ವಿಶ್ರಾಂತಿ ಪಡಿತಾರಂತೆ. ಅಂದಿನಿಂದ ಈ ಸ್ವಾಮಿಯು ವಿಶ್ರಾಂತಿಗಾಗಿ ಈ ತಿರುಪತಿ ಬೆಟ್ಟದಲ್ಲಿರೋ ಆ ಗುಹೆಗೆ ಭೇಟಿ ನೀಡುತ್ತಾರೆ ಅಂತ ಪಂಡಿತರು ಹೇಳ್ತಾರೆ. ಇನ್ನು ಶ್ರೀ ಮಹಾವಿಷ್ಣುವು ವಿಶ್ರಾಂತಿ ಕೋರಿ ಬರುವ ಗುಹೆ ಇದ್ದರಿಂದ ಅದನ್ನ ವೈಕುಂಠ ಗುಹೆ ಅಂತ ಕರೆಯಲಾಗತ್ತೆ. ಈ ಒಂದು ಗುಹೆ ಸಾಮಾನ್ಯ ಮಾನವರಿಗೆ ಕಾಣಿಸೋದೇ ಇಲ್ಲವಂತೆ. ಆ ಗುಹೆಯ ಸಮೀಪದಲ್ಲಿ ಯಾರೂ ಹೋಗದಂತೆ ಮಹಾವಿಷ್ಣುವಿನ ರಕ್ಷಕ ಗಣವು ಅಂದ್ರೆ ಭಟರು ಕಾವಲು ಕಾಯ್ತಾ ಇದ್ದಾರಂತೆ. ಆ ಪವಿತ್ರವಾದ ಸ್ಥಳಕ್ಕೆ ಪಾಪ ಮಾಡಿದವರು ಹೋಗುವ ಪ್ರಯತ್ನ ಮಾಡಿದ್ರೆ ಮರಣ ತಪ್ಪಿದ್ದಲ್ಲ ಅಂತ ಹೇಳ್ತಾರೆ. ಶ್ರೀ ಮಹಾವಿಷ್ಣುವಿನ ಆ ತಿರುಮಲ ಬೆಟ್ಟದ ಸಂಬಂಧದಿಂದಲೇ ಕಲಿಯುಗದಲ್ಲಿ ವೆಂಕಟೇಶ್ವರ ಸ್ವಾಮಿಯಾಗಿ ನೆಲೆಸಿದನು ಅಂತ ಹೇಳಲಾಗತ್ತೆ. ಹೀಗೆ ಅನೇಕ ಪವಾಡಗಳನ್ನ ಹೊತ್ತು ನಿಂತಿರುವ ಈ ತಿರುಪತಿ ತಿಮ್ಮಪ್ಪನ ಬೆಟ್ಟದಲ್ಲಿ ಈಗ ವೈಕುಂಠ ಏಕಾದಶಿ ಎಂದೇ ಸೂತಕ ಆವರಿಸಿದೆ. ಈ ಸೂತಕದ ದಿನದಂದು ಮತ್ತೇನು ಗಂಡಾಂತರ ಕಾದಿದೆ, ತಿರುಪತಿ ತಿಮ್ಮಪ್ಪ ಮುಂದೆ ಏನ್ ಗಂಡಾಂತರ ಕಾದಿದ್ದಾನೆ ಅನ್ನೋದು ದೇವರೇ ಬಲ್ಲ. ಹೇಗನಿಸ್ತು ವಿಡಿಯೋ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.